ಆ ರತ್ನಿ ಇರೋ ಗಂಟ ಅವಳಿಗೆ ಹಿಂಸೆ ಕೊಟ್ಟು 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 ಸಾಯಿಸ್ಬೇಕಪ್ಪಯ್ಯ. ಏನಾನ ಅವಳನ್ನ ಒಂದೇಕ್ಕಿಂತ ಸಾಯಿಸ್ಬಿಟ್ರೆ ಆ ಶಿವ ಒಂದು 6 ದಿನ 6 ತಿಂಗಳು ಕಷ್ಟಪಡ್ತಾನೆ, ಒಂದು 6-7 ತಿಂಗಳು ಅಳ್ತಾನೆ. ಆದರೆ ರತ್ನಿ ಇರೋ ಗಂಟ ಅವನ್ನ ಪ್ರತಿದಿನ ಪ್ರತಿ ಕ್ಷಣ ನರಳಾಡಿ ಸಾವಿಗೆ ಮಾಡಿದ್ರೆ ಆ ಶಿವನು ಅಲ್ಲಿ ನರಳಾಡ್ತಿರ್ತಾನೆ, ನಮಗಿಲ್ಲಿ ದಿನ ಖುಷಿ ಸಿಗ್ತಿರ್ತದೆ. ಅದಕ್ಕೆ ಆ ರತ್ನಿನ ಕಿತ್ತ ಏನು ಮಾಡ್ದೇ ಹಂಗೆ ಉಳಿಸ್ಕೊ ಬಂದೀನಿ. ಅಪ್ಪಯ್ಯ ನಾನು ಎಲ್ಲನೂ ನೋಡ್ಕೊತೀನಿ, ನೀನು ಏನೂ ಯೋಚನೆ ಮಾಡಬೇಡ. ಹೇಳಲಾರ್ದ ಅಜ್ಜಿಗೆ ಚೇಳು ಕಡಿತು ಅನ್ನಂಗೆ ಮಾಡ್ತೀಯ ಅಂದ್ಕೊಂಡಿದ್ದೆ, ಆದರೆ ಹಂಗಾಗಲಿಲ್ಲ. ಒಳ್ಳೆ ಕೆಲಸನೇ ಮಾಡಿದೀಯ. ಆ ರತ್ನ ಈ ಮನೇಲಿರೋವರೆಗೂ ಒಂದು ಕ್ಷಣನೂ ಅವಳು ಸುಖ ಅನ್ನೋದನ್ನು ಕಾಣಬಾರ್ದು, ನೆನಪಿರಲಿ. ನಾನು ನೋಡ್ಕೊತೀನಪ್ಪಯ್ಯ. ಇನ್ನು ಮೇಲೆ ಶಿವನ ಕತೆ ಕಂಡವ್ರಿಗೆ ಕದ ಕೊಟ್ಟು ಬೆಳಗಾನ ನಾಯಿ ಓಡಿಸ್ತಿದ್ದ, ಹಂಗಾಗತ್ತೆ ಅಲ್ವಾ? ಅತ್ತೆ, ಏನು ಹೇಳ್ತಿದ್ದೀರಾ ಅತ್ತೆ? ನಮ್ಮ ಸೀನಾ ಇಂಥ ಕೆಲಸ ಮಾಡಿದ್ದ? ಹೌದಮ್ಮ, ನಾವು ನಾರಿ ಪೂಜೆಗೆ ಹೋಗಿರಲಿಲ್ಲ. ನಿಮ್ಮ ಮಾವ ಅನ್ಸ್ಕೊಂಡಿರೋ ಈ ಮನುಷ್ಯ ನಮ್ಮನ್ನೆಲ್ಲಿ ಹೊರಗೋಗೋಕ್ಕೆ ಬಿಡ್ತಾರೆ ಹೇಳು? ಆದರೆ ಆಮೇಲೆ ನಮಗೆ ವಿಷಯ ಗೊತ್ತಾಯಿತು, ನಮಗೂ ಸಂಕಟ ತಡ್ಕೊಳಕ್ಕಾಗಲಿಲ್ಲಮ್ಮ. ಸೀನಂಗೇನು ಬಂದಿರೋದು ರೋಗ? ಅಲ್ಲ, ಅವ್ನು ಹಾಗೆ ಮಾಡ್ತಾನೆ ಅಂತ ನಂಗೆ ನಂಬೋದಕ್ಕೆ ಆಗ್ತಿಲ್ಲ. ಯಾರಿಗೆ ತಾನೇ ನಂಬಕ್ಕೆ ಸಾಧ್ಯ ಹೇಳು? ನಮ್ಮ ಮುಂದೆ ಆಡೋ ಥರ ತಮಾಷೆ ಮಾಡ್ಕೊಂಡಿದ್ದಿದ್ದು ಹುಡುಗ ಈಗ ದೊಡ್ಡವರೇ ನಾಚ್ಕೊಳ್ಬೇಕು ಅಂತ ನೀಚ ಕೆಲಸ ಮಾಡಿದಾನ ಅವನು. ಅಲ್ಲ, ನಮ್ಮ ರಶ್ಮಿ ಹೇಗಿದ್ದಾಳೋ ಏನೋ, ಯಾವತ್ತೂ ಅವಳು ನೋವನ್ನು ಹಂಚ್ಕೊಂಡೇ ಇಲ್ಲ. ಇವಾಗ ಅವಳ ಜೀವನನೇ ಸಮಸ್ಯೆಯಲ್ಲಿದೆ. ಅದು ಹೇಗಿದ್ದಾಳೋ ಏನೋ. ಅತ್ತೆ, ನಾನು ರಶ್ಮಿ ನೋಡೋಕೆ ಹೋಗಬೇಕು ಅತ್ತೆ. ಅಯ್ಯೋ, ಎಲ್ಲಾದರೂ ಉಂಟೇನಮ್ಮ? ಅಂದರೆ ನೀನು ಅಲ್ಲಿಗೆ ಹೋಗಬೇಕು ಅಂದ್ಕೊಳ್ಳೋದು ತಪ್ಪು ಅಂತ ನಾನು ಹೇಳ್ತಿಲ್ಲಮ್ಮ. ಆದರೆ ಈ ಮನೇಲಿ ಇದ್ಕೊಂಡು ಹಾಗೆ ಅಂದ್ಕೊಳ್ಳೋದು ತಪ್ಪು ಅಂತ ಹೇಳ್ತಾ ಇದ್ದೀನಿ ಅಷ್ಟೆ. ಈ ಮನೆ ಯಜಮಾನ ಅಂತ ಅನ್ಸ್ಕೊಂಡಿದ್ದಾನಲ್ಲ ಆ ಮನುಷ್ಯ, ಅವನಿಗೆ ಅದು ಅಪರಾಧ ಅಂತಾನೆ ಅನ್ಸುತ್ತಮ್ಮ. ಇಲ್ಲ, ನಾನು ಗುಂಡು ಹತ್ರ ಮಾತಾಡಲೇಬೇಕು. ಪಾಪ ಎಲ್ಲರೂ ಆ ಹುಡುಗಿಗೆ ಏನಾಯಿತು ಹೇಗಾಯಿತು ಅಂತ ಕೇಳಿ ಕೇಳಿ ಅವಳಿಗೆ ಜೀವನನೇ ಜುಗುಪ್ಸೆ ಬಂದ್ಬಿಟ್ಟಿರುತ್ತೆ. ಈಗ ನೀನು ಕೇಳಿದ್ರೆ ಅವಳ ಕೈಯಲ್ಲಿ ಅದನ್ನೆಲ್ಲ ತಡ್ಕೊಳಕ್ಕಾಗಲ್ಲ ರತ್ನ. ಏನೇ ಇದ್ರೂ ನೇರವಾಗಿ ಹೋಗಿ ಕೇಳಬೇಕು. ಆದರೆ ಹೋಗೋದಕ್ಕೆ ಈ ಮನುಷ್ಯ ಬಿಡಲ್ಲಮ್ಮ. ಎಂಥ ಕರ್ಮ ನೋಡು. ಅಕ್ಕ ತಂಗಿರು ಒಂದೇ ಊರಲ್ಲಿ ಇದ್ಕೊಂಡು ಎಡು ಬಿದ್ರೆ ನೋಡ್ಬೋದು ಅನ್ನೋ ಜಾಗದಲ್ಲಿ ಇದ್ರೂ ಕೂಡ ಒಬ್ರಿಗೊಬ್ರು ನೋಡೋಕ್ಕಾಗ್ತಿಲ್ಲ. ಈ ಮನುಷ್ಯನಿಗೆ ಹೀಗೆಲ್ಲ ಮಾಡ್ತಾರೆ ಅಂತ ಗೊತ್ತಿದ್ದಿದ್ರೆ ನಾನು ಈ ಮದುವೆನ ಆಗೋಕ್ಕೆ ಬಿಡ್ತಾ ಇರಲಿಲ್ಲ. ನಾಟಕ ಆಡಿ ನಿನ್ನ ಗುಂಡಿಗೆ ತಳ್ಬಿಟ್ಟ ಈ ಪಾಪಿ. ಅದೆಲ್ಲ ನನಗೆ ಗೊತ್ತಿಲ್ಲ, ಆದರೆ ನಾನು ಗುಂಡು ಹತ್ರ ಮಾತಾಡಲೇಬೇಕು. ಹೇಳಿದ್ರೆ ನಂಗೆ ನೆಮ್ಮದಿನೇ ಇರಲ್ಲ. ರತ್ನಿ, ನನಗೂ ವಿಷಯ ಎಲ್ಲ ಗೊತ್ತಾಯಿತು. ಆದರೆ ನಾವೀಗ ತುಂಬ ದೂರದಿಂದ ಪ್ರಯಾಣ ಮಾಡ್ಕೊ ಬಂದಿದ್ದೀವಿ. ನೀನು ಹೊಸಿ ದಣದಿದ್ಯಾ, ಅದಕ್ಕೆ ಇವತ್ತು ವಿಶ್ರಾಂತಿ ತಗೋ. ನಾಳೆಗೆ ಹೋಗುಮ್ಮ, ಏನೂ ಹಾಕಿಲ್ಲ, ಸಮಾಧಾನ ಮಾಡ್ಕೊ. ಅದಕ್ಕೆ ನೀನು ತುಂಬ ಲೇಟಾಗಿ ಬಂದೆ. ಯಾಕೆ ಬಾನು? ಏನು ಹಂಗೆ ನೋಡ್ತಿದ್ದೀರಾ? ಇದನ್ನೆಲ್ಲ ಯಾಕೆ ತಂದಿರ್ಬೋದು ಹೇಳು? ಇದೇನಿದು ಇಷ್ಟೊಂದು ಮೂಟೆ? ಅಕ್ಕಿ, ಬೇಳೆ, ತರಕಾರಿ, ಸೊಪ್ಪು ಎಲ್ಲ ತಂದಿದ್ದಾರೆ. ಓ, ಮಾವ ಬಂದಿದ್ರಾ? ನಿಮ್ಮ ಮಾವ ಅಲ್ಲ ಅದಕ್ಕೆ, ನಮ್ಮ ಬಾವ ತಂದಿದ್ದು. ಅಣ್ಣ ಬಂದಿದ್ನಾ? ಹ್ಞೂ, ಈಗಷ್ಟೇ ಸ್ವಲ್ಪ ಹೊತ್ತಾಯ್ತು. ಇದನ್ನೆಲ್ಲ ಇಳಿಸಿದ್ರು, ಆಮೇಲೆ ಏನು ಹೇಳದೆ ಹೊರಟೋಗ್ಬಿಟ್ರು. ಅಯ್ಯೋ ದೇವ್ರೆ, ಅಣ್ಣಂಗೆ ನನಗೆ ಅನ್ನ ಹಾಕ್ತಿಲ್ಲ ಅನ್ನೋ ವಿಷಯ ಗ್ಯಾರಂಟಿ ಗೊತ್ತಾಗಿರುತ್ತೆ. ಏನಪ್ಪ ಮಾಡಲಿ? ಅಣ್ಣ ಅದಕ್ಕೋಸ್ಕರನೇ ಇದೆಲ್ಲ ಮಾಡಿ ಹೋಗಿದ್ದಾನೆ. ಅವನಿಗೆ ಅದೆಷ್ಟು ನೋವಾಗಿರುತ್ತೋ ಏನೋ. ಅದಕ್ಕೆ ಏನಾಯ್ತು? ಅದಕ್ಕೆ ಅಮ್ಮ ಏನಾರು ಅಂದ್ರಾ? ಇರೋ ಕೇಳ್ತೀನಿ. ಅಮ್ಮ, ಅಮ್ಮ ಬಾರಮ್ಮ. ಅಮ್ಮ, ಅಮ್ಮ, ಏನೇ ನಿಂದು? ನಂದೇ ನಂಗೆ ಆಗೈತಿಲ್ಲಿ. ನಂದೆಲ್ಲಿಡ್ಲಿ ಅಂತ ಇವಳೊಬ್ಳು. ಹೋಗೋ,
ಅಮ್ಮ ನಿನ್ನ ಅತ್ತಿಗೆಗೆ ಏನಾರು ಅಂದ? ಆ ಇವಳಿನ್ನು ಈಗಷ್ಟೇ ಬರ್ತಾ ಇರೋದು, ಅಷ್ಟರೊಳಗೆ ಏನು ಅಂದ್ಬಿಡ್ತೀನಿ. ಹೋಗೋ. ಏನಾರು ಅಂದ್ ನೋಡು, ಗನ್ ತಗೊಂಡು ಡುಮ್ ಅನ್ಸ್ಬಿಡ್ತೀನಿ. ಎಲ್ಲೋ ನನ್ನ ಕರ್ಮ, ನಾನೇ ಬರಹನೇ ಇಂಥದ್ದಾಗ್ಬಿಟ್ಟೈತೆ. ಒಂದು ಕಡೆ ನನ್ನ ಗಂಡ ಹೋಗಿತಾವನೆ, ಇನ್ನೊಂದು ಕಡೆ ಮಗಳು ಹೋಗಿತಾವಳೆ. ಎಲ್ಲ ಹೋಗ್ಲಿ ಬಿಡು ಅಂದ್ಕೊಂಡ್ರೆ ಆ ಕೆಲ್ಸದವ್ ನನ್ನ ಕೂಲಿ ನನ್ನ ಮಗ ಗೋಡಂಬಿನೂ ಹೋಗೋದು ಬಾಗ್ತಾವನೆ. ಒಂದು ಜೀವನ. ಅದಕ್ಕೆ ನಂದು ಓದ್ಕೊಳ್ಳೋದಿದೆ, ನಾನು ಬರ್ತೀನಿ. ಅಣ್ಣಂಗೆ ನನ್ನ ಬಗ್ಗೆ ಯಾವ ಒಂದು ಸತ್ಯ ಗೊತ್ತಾಗಬಾರ್ದು ಅಂತ ಅಂದ್ಕೊಂಡಿದ್ನೋ, ಆದರೆ ಅಣ್ಣಂಗೆ ಈ ವಿಷಯನೂ ಗೊತ್ತಾಗೋಗಿದೆ ಅನಿಸುತ್ತೆ. ಅಯ್ಯೋ, ಇದೆಲ್ಲ ಗೊತ್ತಾದ್ಮೇಲೆ ಅದು ಎಷ್ಟು ಸಂಕಟ ಪಟ್ಟಿರ್ತಾನೋ ಏನೋ. ಅಯ್ಯೋ, ಏನು ಮಾಡಲಿ? ರತ್ನ, ನಾನು ಎಷ್ಟು ಸಲ ಹೇಳಿದ್ರು ನೀನು ಸಮಾಧಾನನೇ ಆಗ್ತಿಲ್ವಲ್ಲ. ಎಲ್ಲ ತಿಳಿದವಳು ನೀನೇ ಗಾಬರಿ ಆದರೆ ಅಲ್ಲಿ ಇಬ್ಬರು ಅಮ್ಮಂದ್ರಿಗೆ ಸಮಾಧಾನ ಮಾಡೋರು ಯಾರು? ನೀನೇನು ಗಾಬರಿ ಆಗಬೇಡ, ಗುಂಡನ್ನ ನೋಡ್ಕೊಳ್ಳೋದಕ್ಕೆ ನಾವೆಲ್ಲರೂ ಇದ್ದೀವಿ ತಾನೆ, ನಾವು ನೋಡ್ಕೋತೀವಿ. ನೀನು ಹೇಳ್ತಿದ್ಯಾ ಅಂತ ಸಮಾಧಾನ ಮಾಡ್ಕೋತೀನಿ ಅದಕ್ಕೆ, ಆದರೆ ನಾನು ಒಂದು ಸಲಿನಾದರೂ ಗುಂಡು ಹತ್ರ ಮಾತಾಡಲೇಬೇಕು. ಮಾತಾಡು, ಒಂದು ಸಲ ಅಲ್ಲ 100 ಸಲ ಮಾತಾಡು. ನೀನಂತ ತಡೆಯೋರು ಯಾರು? ಆದರೆ ಈಗ ಸದ್ಯಕ್ಕೆ ಬೇಡ. ಅತ್ತನೇ ಅದನ್ನ ಹೇಳಿದ್ರು, ಅದಕ್ಕೆ ನಿನಗೆ ಕಾಲ್ ಮಾಡಿದೆ. ಸರಿ, ಅದು ಬಿಡು. ನಿಂದೇನು ವಿಶೇಷ ಇಲ್ವಾ? ಯಾವ ವಿಶೇಷನೂ ಇಲ್ಲ ಅದಕ್ಕೆ. ಹನಿಮೂನಲ್ಲೇ ರಜಾ ಆಗ್ಬಿಟ್ಟೆ. ಅಲ್ಲ ರತ್ನ, ನಿಂಗೆ ಇರೆಗ್ಯುಲರ್ ಪೀರಿಯಡ್ಸ್ ಇನ್ನೂ ಸರಿ ಹೋಗಿಲ್ವಾ? ನಾನು ಕೊಟ್ಟಿರೋ ಮೆಡಿಸಿನ್ಸ್ ತಗೋತಿದ್ಯಾ ತಾನೆ? ಹ್ಞೂ ಅದಕ್ಕೆ. ಆದರೂ ಹಿಂಗಾಗ್ತಿದ್ಯಾ? ಸರಿ, ಏನಿಲ್ಲ ನೋಡಿ, ಇದರಲ್ಲಿ PCOD PCOS ಅಂತ 2 ಥರ ಇರುತ್ತೆ. PCOD ಅಂತಂದರೆ ಪಾಲಿಸಿಸ್ಟಿಕ್ ಓವರಿಯನ್ ಡಿಸೀಸ್ ಅಂತ. ಇದೊಂಥರ ಆರೋಗ್ಯ ಸ್ಥಿತಿ ಅಂತಲೇ ಹೇಳ್ಬೋದು. ಪಕ್ವತೆ ಬರದೇ ಇರೋವಂಥ ಎಗ್ಸ್ ರಿಲೀಸ್ ಆದಮೇಲೆ ಸಿಸ್ಟ್ ಫಾರ್ಮ್ ಆಗಿಬಿಡುತ್ತೆ. ಅದಾದಾಗಲೇ ಇರೆಗ್ಯುಲರ್ ಪೀರಿಯಡ್ಸ್ ಆಗುತ್ತೆ, ಪೀರಿಯಡ್ಸ್ ಲೇಟ್ ಆಗುತ್ತೆ. ಸರಿಯಾಗಿ ವ್ಯಾಯಾಮ ಮಾಡಿದ್ರೆ, ಫುಡ್ ಹ್ಯಾಬಿಟ್ಸ್ ಚೇಂಜ್ ಮಾಡಿಕೊಂಡ್ರೆ ಇದು ಬೇಗ ವಾಸಿ ಮಾಡ್ಕೊಬೋದು. ಬಟ್ ಇದೆ ಇನ್ನೊಂದು ಹೇಳಿದ್ನಲ್ಲ, PCOS ಅಂತ. ಹಾಗಂತಂದರೆ ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಅಂತ. ಇದು ಸ್ವಲ್ಪ PCODಗಿಂತ ಸ್ವಲ್ಪ ಸೀರಿಯಸ್ ಇಶ್ಯೂನೇ. ಇದರಲ್ಲಿ ಎಗ್ಸ್ ರಿಲೀಸ್ ಆಗೋದು ನಿದ್ದೆ ಹೋಗ್ಬಿಡ್ಬೋದು. ಬಟ್ ಹೆದರ್ಕೋಬೇಡ ನೀನು. ನಿನ್ನ ಜೊತೆ ಸ್ಕ್ಯಾನಿಗೆ ನಾನು ಬರ್ತೀನಿ, ರಿಪೋರ್ಟ್ಸ್ ತೊಗೊಳ್ತೀನಿ, ನೋಡೋಣ. ಸರಿ ಅದಕ್ಕೆ. ಆದರೆ ಇವಾಗ ನನಗಿಂತ ಜಾಸ್ತಿ ಪಾಪ ರಶ್ಮಿಗೆ ಸಮಸ್ಯೆ ಇದೆ, ನೀವು ಅವಳ ಜೊತೆ ಇರಿ. ಅದೆಲ್ಲ ಸರಿ ಹೋಗುತ್ತೆ ರತ್ನ. ಅದು ಸರಿ ಹೋಗಬೇಕು ಅಂತಂದರೆ ನಾಳೆ ನೀವೆಲ್ಲರೂ ನಮ್ಮ ಮನೆಗೆ ಬರಬೇಕು. ಸರಿ ಅದಕ್ಕೆ, ನಾಳೆನೇ ಬಂದುಬಿಡ್ತೀನಿ, ನೀವೇನು ಹೇಳ್ತೀರೋ ಹಾಗೆ. ಥ್ಯಾಂಕ್ ಯು ರತ್ನ, ಬಾಯ್. ಅತ್ತೆ, ಅದಕ್ಕೆ ಹತ್ರ ಮಾತಾಡಿದ ಮೇಲೆ ಒಂದು ಸ್ವಲ್ಪ ಸಮಾಧಾನ ಆಯಿತು. ನಾಳೆನೇ ಮನೆಗೆ ಕರಿತಿದ್ದಾಳೆ. ಮೋಸ್ಟ್ಲಿ ಗುಂಡು ವಿಷಯನೇ ಮಾತಾಡೋಕ್ಕಿರಬೇಕು. ನಾನು ಹೋಗಿ ಬರ್ತೀನಿ ಆಯಿತಾ?